ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರಿ ಕೆರೆಯ ಮಣ್ಣನ್ನು ಪೌರಾಯುಕ್ತರು ತಮ್ಮ ಖಾಸಗಿ ಸ್ವತ್ತಿಗೆ ಬಳಸಿಕೊಳ್ಳುತ್ತಿದ್ದಾರೆಂದು ಚಿಂತಾಮಣಿ ತಾಲೂಕು ಮಾಡಿಕೆರೆ ಗ್ರಾಮಸ್ಥರು ಪೌರಾಯುಕ್ತ ಜಿಎನ್ ಚಲಪತಿರವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಚಿಂತಾಮಣಿ ನಗರದ ಸನ್ಸೆಟ್ ಹಳ್ಳಿ ಬಳಿ ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಯ ನೆಪವೊಡ್ಡಿ ಮಣ್ಣು ಸಾಗಿಸುವ ಸೋಗಿನಲ್ಲಿ ಪೌರಾಯುಕ್ತ ಜಿಎನ್ ಚಲಪತಿ ತಮ್ಮ ವೈಯಕ್ತಿಕ ಕೋಳಿ ಫಾರಂಗೆ ಅಕ್ರಮವಾಗಿ ಮಣ್ಣು ಹೊಡೆಯುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಯಾವುದೇ ದಾಖಲೆಗಳಿಲ್ಲದ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಗಾಗಿ ಮಣ್ಣು ಸಾಗಿಸುವ ನೆಪದಲ್ಲಿ ಪ್ರತಿ 5 ಟಿಪ್ಪರ್ಗಳ ಪೈಕಿ 3 ನಗರದತ್ತ ಸಾಗಿದರೆ ಉಳಿದ 2 ಟಿಪ್ಪರ್ಗಳು ಸದ್ದಿಲ್ಲದೆ ಪೌರಾಯುಕ್ತರ ಕೋಳಿ ಫಾರಂಗೆ ಸೇರುತ್ತಿವೆ ಎಂದು ಪ್ರತಿಭಟನಾಕಾರರು ತಮ್ಮ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸ್ಥಳದಲ್ಲಿ ಪ್ರಶ್ನಿಸಿದಾಗ ಅಧಿಕಾರದ ದರ್ಪ ತೋರಿ ಪೌರಾಯುಕ್ತರು ಚಿಂತಾಮಣಿಗೆ ಬನ್ನಿ, ನಿಮ್ಮ ಮೇಲೆ ಕೇಸು ಹಾಕಿ ಒಳಗಟ್ಟುತ್ತಾರೆಂದು ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆಂದು ಮಾಡಿಕೆರೆ ಗ್ರಾಮದ ಯುವಕರು ಆರೋಪಿಸಿದ್ದಾರೆ. ಈ ಅಕ್ರಮ ಕಾರ್ಯಕ್ಕೆ ನಗರಸಭೆಯ ಸರ್ಕಾರಿ ಜೆಸಿಬಿಯನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದ್ದು, ಗ್ರಾಮಸ್ಥರು ವಾಹನ ತಡೆದು ತಕ್ಷಣ ಜೆಸಿಬಿ ಚಾಲಕ ಪರದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಾವಿರಾರು ಕೋಟಿ ಅನುದಾನ ತರುತ್ತಿದ್ದರೆ ಇತ್ತ ಪೌರಾಯುಕ್ತರು ಇಂಥ ಕೃತ್ಯಗಳ ಮೂಲಕ ಸಚಿವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆಂದು ಮಾಡಿಕೆರೆ ಗ್ರಾಮಸ್ಥರು ದೂರಿದ್ದಾರೆ. ನಗರದ ಸ್ವಚ್ಛತೆಗೆ ಇರಬೇಕಾದ ಪೌರ ಕಾರ್ಮಿಕರನ್ನು ಚಲಪತಿ ತಮ್ಮ ಕೋಳಿ ಫಾರಂ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವುದು ಗ್ರಾಮಸ್ಥರ ಮತ್ತೊಂದು ಗಂಭೀರ ಆರೋಪವಾಗಿದೆ. ತಾಲೂಕು ಪಂಚಾಯಿತಿ ನೀಡಿರುವ ಅನುಮತಿ ಪತ್ರದಲ್ಲಿ ಯಾವುದೇ ವಾಹನ ಸಂಖ್ಯೆಗಳಿಲ್ಲದಿರುವುದು ಹಾಗೂ ಕೆರೆಯಲ್ಲಿ ಮಣ್ಣು ತೆಗೆಯಲು ಬಳಸಿರುವ ವಾಹನಗಳಿಗೆ ಯಾವುದೇ ಸರಿಯಾದ ದಾಖಲೆಗಳು ಇಲ್ಲದಿರುವುದು ಈ ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮನ್ನು ಪ್ರಶ್ನಿಸಿದವರ ಮೇಲೆ ಪೌರಾಯುಕ್ತರು ಬೆದರಿಕೆ ಹಾಕಿರುವುದರಿಂದ ತಮಗೆ ಏನೇ ಪ್ರಾಣಾಪಾಯವಾದಲ್ಲಿ ಚಲಪತಿ ಅವರೇ ನೇರ ಕಾರಣರಾಗಿದ್ದು, ಈ ಸಂಬಂಧ ಅವರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪೌರಾಯುಕ್ತರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಮಾಡಿಕೆರೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಘಟನೆಯು ತಾಲೂಕಿನಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂ ರಾಜೇಶ್, ಮಾಡಿಕೆರೆ ಗ್ರಾಮದ ಮಣಿಕಂಠ ವಿ, ಹರೀಶ್, ಲಕ್ಷ್ಮಣ್ ರೆಡ್ಡಿ, ಮುರಳಿ, ಶ್ರೀನಿವಾಸ್, ಎಂಎಸ್ ಶ್ರೀನಾಥ್, ಸಂದೀಪ್ ರೆಡ್ಡಿ, ಸಂದೇಶ್, ಮಂಜುನಾಥ್ ಆರ್, ಎ ನವೀನ್, ಮಂಜುನಾಥ್, ಗೋಪಾಲ್ ರೆಡ್ಡಿ, ಪ್ರಭಾಕರ್, ಮಲ್ಲಿರೆಡ್ಡಿ, ಚೌಡರೆಡ್ಡಿ, ಶಿವರಾಜ್, ಯುವರಾಜ್, ಎನ್ ವಿಜಯ್ ಹಾಗೂ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಅವರೇ ಈ ಡ್ರೈವರ್ ಕಾಂಟ್ರಾಕ್ಟ್ ತಗೊಂಡಿರೋದು, ಅವರು ಹೊಡೆದೇ ಇಲ್ಲ ಅಂತ ಇದಾರೆ. ಮಣ್ಣು ಡ್ರೈವರ್ ಡ್ರೈವರ್ಗಳು ಏನ್ ಹೇಳ್ತಾ ಇದಾರೆ? ಈಗ ಡ್ರೈವರ್ ಅಣ್ಣವ್ರು ಏನ್ ಹೇಳ್ತಾ ಇದಾರೆ? ಮಣ್ಣು ಹೊಡೆದಿದ್ದೀರಿ, ಮತ್ತೆ ನಾವ್ ಹೇಳ್ತಾ ನಿಲ್ಸಿದ್ದೀರಾ ಅಂತ ಮಾತಾಡ್ತಾ ಇದಾರೆ. ಆದ್ನೇನ್ ಹೇಳ್ತಾನೆ? ಮಣ್ಣೆ ಹೊಡೆದಿಲ್ಲ. ಇವ್ರು ನಮ್ಮದು ಇಬ್ರು ಏನ್ ಚೆಪ್ತಾಂಡಾರ ಡ್ರೈವರ್ಲ? ಇವಾಗ ಅವ್ರು ಕೇಳ್ತಿದಾರಲ್ವಾ, ಅದಕ್ಕೇನು ಉತ್ತರ ಹೇಳ್ತೀರಾ? ಮನೆಗೆ ಹೊಡೆದಿದ್ದೀರಲ್ಲ, ಯಾರು ಹೊಡೆದಿದ್ದೀರಾ? ನಾವೇನಾದ್ರೂ ಪ್ರೆಜರ್ ಮಾಡ್ತಾ ಇದ್ದೀರಾ? ಹೇಳ್ಬೇಕು ಕೆಲಸಕ್ಕೆ ನಾವೇನಾದ್ರೂ ಪ್ರೆಜರ್ ಮಾಡ್ತಾ ಇದ್ದೀರಾ ನಿಮ್ಮನ್ನ? ನೀವ್ ಹೇಳಿ ಅಂತ. ಹೊಡೆದಿರೋದು ನಿಜ ತಾನೆ? ಗೌರ್ಮೆಂಟ್ ದುಡ್ಡು ಎಲ್ಲ ಅಂದ್ರೆ ಅದು ಆಗಿದ್ದೀರಾ? ಒಂದೇ ಸೆಕೆಂಡ್ ಇವ್ರದ್ ಮಾತ್ರ ತಗೋದೆ, ಇವ್ರದ್ ಮಾತ್ರ. ಅಣ್ಣ ಮಣ್ಣು ಹೊಡೆದಿದ್ದೀರಾ ತಾನೆ? 2 ಟ್ರಿಪ್ ಹೊಡೆದಿದ್ದೀರಾ. ನಮ್ದೇನು ಪ್ರೆಜರ್ ಇಲ್ವಲ್ಲ, ಹೇಳಬೇಕು ಅನ್ನೋದು ಅಷ್ಟೇ ತಾನೆ? ಯಾವ ಸೈಡ್ ಹೊಡ್ತಾರೆ ಅಣ್ಣ ಮಣ್ಣು? ಯಾವ ಸೈಡ್ ಹೊಡ್ತಾರೆ? ಈ ಸೈಡೇ ತಾನೆ? ಇದು ಬಳ್ಳಾರಿ ರೋಡ್ ಅಣ್ಣ, ಈ ಸೈಡ್ ಅವರೇ ಹೊಡ್ಕೊಂಡಿರೋದು. ಅರ್ಥ ಆಯ್ತಾ? ಕಮರ್ಷಿಯಲ್ ಆಗಿ ಅವ್ರ ಹತ್ರ ಒಂದು ಪರ್ಮಿಷನ್ ಇಲ್ಲ, ಏನು ಇಲ್ಲ, ದೌರ್ಜನ್ಯ ಮಾಡ್ತಾರೆ. ಮತ್ತೆ ಬಂದು ನೀನ್ ಯಾವೂರು, ನೀನ್ ಏನು, ನಿಮ್ಮ ಅಪ್ಪ ಹೆಸರೇನೋ, ನೀನ್ ನೋಡ್ಕೊಂತೀನ ಟೌನಲ್ಲಿ ಬಾರೋ, ನೀನ್ ನೋಡ್ಕೊಂತೀನಿ ಅಂತ ಯಾರೋ ಕೌನ್ಸಿಲರ್ ಅಂತ, ಮುನ್ಸಿಪಲ್ ಕೌನ್ಸಿಲರ್ ಅಂತ, ಕಮಿಷನರ್ ಅಂತ. ಇವಾಗ ಅವರೇ ಹೇಳ್ತಾ ಇದಾರೆ ಅವ್ರಿಗೆ ಹೋಗಿ ಹೊಡ್ಕೊಂಡ್ ಬಂದಿದ್ದೀರಿ ಅಂತ. ಬಟ್ ಅವ್ರು ಮಾತ್ರ ಇಲ್ಲ ಅಂತಾರೆ. ಆತೆ ಬಂದ್ ಕರ್ಕೊಂಡು ಹೋಗಿ ಡ್ರೈವರ್ಗಳೇ ಹೇಳ್ತಾ ಇದಾರಲ್ಲ ಅಣ್ಣ, ಇವಾಗ ಹೊಡೆದಿರೋದಕ್ಕೆ ಸಾಕ್ಷಿ ಇದೆ ಸಾಕ್ತಾ? 50 ಅಡಿ 40 ಅಡಿ ಹೊಡೆದಿದ್ದಾರೆ ಒಂದೊಂದು ಗುಣಿ. ಈಗ ಮಾಡಿಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಾಡಿಕೆರೆ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡುತ್ತಿದ್ದ ನಮ್ಮ ಕೌನ್ಸಿಲರ್ ಕಮಿಷನರ್ ಆದಂಥ ಚಲಪತಿ ಅವರು ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡ್ತಿದ್ರು. ಇಲ್ಲಿ ಬಂದು ನಮ್ಮ ಹುಡುಗರು ಕೇಳಿದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಜೀವ ಬೆದರಿಕೆ ಹಾಕಿದ್ದಾನೆ. ನಾಳೆ ಬೆಳಗ್ಗೆ ಅವ್ರಿಗೇನಾದ್ರೂ ಹುಡುಗರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಕಮಿಷನರ್ ಚಲಪತಿ ಅವರೇ ಕಾರಣ ಆಗುತ್ತಾರೆ. ಅದಕ್ಕೆ ಇಷ್ಟು ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು ನೀವು ಒಬ್ಬ ಅಫಿಷಿಯಲ್ ಅಧಿಕಾರಿಯಾಗಿ ಯಾರ ಮಕ್ಕಳಾದ್ರೇನು, ನಿಮ್ಮ ಮಕ್ಕಳಾದ್ರೂ ಒಂದೇ, ನಮ್ಮ ಮಕ್ಕಳಾದ್ರೂ ಒಂದೇ,
ದಯವಿಟ್ಟು ನಾಳೆ ಬೆಳಗ್ಗೆ ಯಾರ ಮೇಲೂ ದೌರ್ಜನ್ಯ ಮಾಡಬೇಡಿ. ಯಾಕಂದರೆ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಸ್ಥಾನ ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ, ಅದ್ರ ಗೌರವ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಹೇಳೋಕೆ ಬಯಸ್ತೀನಿ. ಇವತ್ತು ಏನು ಇವು ಕೆರೆಯಲ್ಲಿ ಮಣ್ಣೆತ್ತ ಒಂದು ವಿಚಾರದಲ್ಲಿ ಮಾರಿಕೆರೆ ಕೆರೆಯಲ್ಲಿ ಸುಮಾರು ದಿವಸಗಳಿಂದ ಈ ಅಕ್ರಮವಾಗಿ ಮಣ್ಣು ಎತ್ತಿ ಸುಮಾರು 50-60-70 ಅಡಿಗಳು ಆಳ ಇದ್ಬಿಟ್ಟು ಇವತ್ತು ಅದಕ್ಕೆ ದಿಕ್ಕು ದಿಸೆ ಇಲ್ಲದೆ ಅಂತ ಆಗಿದೆ. ಆ ಕೆರೆಯಿಂದ ಯಾವುದೇ ಮಣ್ಣೆತ್ತಲಿ ಊರಲ್ಲಿ ಆದೋಗ್ಬೇಕು, ಸುತ್ತಮುತ್ತ ರೈತರು ಬೆಳೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಮಣ್ಣೆತ್ತೋದ್ರಿಂದ ಯಾವ್ದು ಬೆಳೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆಗ್ತಾ ಇಲ್ಲ. ಎಷ್ಟೇ ಬಾರಿ ಹೇಳಿದ್ರು ರಸ್ತೆ ಸುಮಾರು ಹಳ್ಳಗಳು ಬಿದ್ದುಬಿಟ್ಟು ಸುಮಾರು ಹಾಳಾಗಿತ್ತು. ಎಷ್ಟೇ ಸರಿ ಹೇಳಿದ್ರು ಯಾರು ಅದಕ್ಕೆ ಸ್ಪಂದನೆ ಮಾಡ್ತಾ ಇರಲಿಲ್ಲ. ಈಗ ಊರೆಲ್ಲ ಸೇರಿ ಮಣ್ಣೆಲ್ಲ ಒಬ್ಬ ಎಲ್ಲ ಹಾಕೊಂಡು ರೋಡ್ ರೆಡಿ ಮಾಡಿಕೊಂಡು ಅವರೇ ಸ್ವಂತ ದೇವಸ್ಥಾನ ಟ್ರಸ್ಟಿಂದ ಮಾಡಿ ಇದು ಮಾಡ್ತಾ ಇದ್ದಾರೆ. ಇವತ್ತು ನೋಡ್ಸೋದಕ್ಕೆ ಯಾವತ್ತೂ ನಮ್ಮ ವಿರೋಧ ಇತ್ತು. ಇವತ್ತು ಏನಾಗಿದೆ? ಮಣ್ಣು ಗಣಿಗಾರಿಕೆ ಮಾಡ್ತಿದ್ರು. ಯಾರಿಗೆ ಮಾಡ್ತಿದ್ರು ಅಂತ ಹೇಳಿದ್ರೆ 3 ಟಿಪ್ಪರ್ ಪರ್ಮಿಷನ್ ತಗೊಂಡ್ಬಂದಿದ್ದಾರೆ. ಇದ್ರ ಹತ್ರ ಚಿಂತಾಮಣಿ ಹತ್ರ ಬಂದು ಸ್ಟೇಡಿಯಂಗೆ ಅಂತ ಹೇಳ್ಬಿಟ್ಟು 3 ಟಿಪ್ಪರ್ ಗಾಡಿಗಳು ಪರ್ಮಿಷನ್ ತೊಗೊಂಡಿದ್ದಾರೆ. ಇನ್ನೊಂದು 3 ಕಮರ್ಷಿಯಲ್ ವೆಹಿಕಲ್ಸ್ ಬೇರೆ ಕಡೆ ತೊಗೊಂಡು ಹೋಗ್ತಿದ್ರಂತೆ. ಅದಕ್ಕೆ ನಮ್ಮ ಹುಡುಗರು ಇದ್ಕೊಂಡು ಅದಕ್ಕೆ ಏನಕ್ಕೆ ಈ ಥರ ಮಾಡ್ತಿದ್ರು ಅಂತ ಹೇಳಿದಕ್ಕೆ ಕಮಿಷನರ್ ಸಾಹೇಬ್ರಂತೆ, ನೀನು ಯಾರು, ನಿನ್ನ ಹೆಸರೇನು, ನೀನು ನೋಡ್ಕೊತೀನಿ ಈ ಥರ ಹೇಳ್ಬಿಟ್ಟು ಹೋದ್ರಂತೆ. ಅದಕ್ಕೋಸ್ಕರ ಅದರಲ್ಲಿ ಬೇರೆ ಕೆರೆಯಲ್ಲಿರೋ ಗಿಡ ಮರಗಳೆಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟಿದ್ದಾರೆ. ಸೊ ಒಂದೊಂದು ಗುಡಿ ಬಂದು 60-70 ಅಡಿ ಗಂಟೆ ಇದೆ. ಅದು ಯಾರನ್ನ ಆಕಸ್ಮಿಕ ಅದರಲ್ಲಿ ಬಿದ್ದರೂ ಸಹ ಎದ್ದೇಳೋಕ್ಕಾಗಲ್ಲ. ಲಾಸ್ಟ್ ಟೈಮಲ್ಲಿ ನಮ್ಮೂರಲ್ಲಿ ವೆಂಕಟರೆಡ್ಡಿ ಅಂತ ಹೇಳ್ಬಿಟ್ಟು ಕುರಿ ತೊಳೆಯೋಕೆ ಹೋಗಿ ಅದರಲ್ಲಿ ಬಿದ್ದು ಸತ್ತು ಹೋದರು. ಸೊ ಆ ಉದ್ದೇಶದಿಂದ ನಮ್ಮೂರಲ್ಲಿ ಇನ್ನು ಮಣ್ಣು ದಯವಿಟ್ಟು ಎತ್ತಬೇಡಿ ಅಂತ ಹೇಳ್ಬಿಟ್ಟು ಇವತ್ತು ಗಾಡಿಗಳನ್ನು ತಡೆ ಹಿಡಿದರು. ಚಿಂತಾಮಣಿ ಕಮಿಷನರ್ ಚಲಪತಿ ಸಾಹೇಬರು ಬಂದು ಪರ್ಮಿಷನ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮಾರಿಕೆರೆ ಕೆರೆಯಿಂದ ಮಣ್ಣು ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಏನು ಸರ್ಕಾರಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಾವು PDO ಅವ್ರಿಗೆ ಗಮನಕ್ಕೂ ತಂದಿರ್ತೀವಿ. ಏನು ಸರ್ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ, ಇಲ್ಲ ಸರ್ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ, ಒಂದೇ ಲೇಯರ್ ಎತ್ತಿ ಇದು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೇನು ಜಾಸ್ತಿ ಇದು ಮಾಡಲ್ಲ, ಸರ್ಕಾರಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ಯಾವುದೋ ಸ್ಟೇಡಿಯಂಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಡೀತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ MC ಸಾಹೇಬರು ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನಕ್ಕೆ ತಂದು ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಕೆರೆಗಳು ಮಣ್ಣು ಓಡಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವರು ಆ ಪರ್ಮಿಷನ್ ನೆಪದಲ್ಲಿ 2 ಗಾಡಿ ಸರ್ಕಾರಿ ಕೆಲಸಕ್ಕೆ, ಇನ್ನು 3 ಗಾಡಿ ಅವ್ರ ಸ್ವಂತ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಸಚಿವರ ಒಂದು ಇದನ್ನು ಅದೇ ಒಂದು ನೆಪವಾಗಿ ಹೇಳ್ಕೊಂಡು ಅವರ ಒಂದು ಕೆಟ್ಟ ಸತ್ತಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಸುಮಾರು ಈ ಒಂದು ವಿಚಾರವಾಗಿ ಅಡ್ಡಿಪಡಿಸಿದ್ದಕ್ಕೆ ಗುಂಡಾವರ್ತನೆಯಿಂದ ಮಾತಾಡಿ ಬೆದರಿಕೆ ಹಾಕಿ, ನಿಮ್ದು ಯಾವ ಊರು, ಏನು ಕೆಲಸ, ನಿಮ್ಮ ತಂದೆ ಹೆಸರು ಅದೇ ಬೆದರಿಕೆ ಹಾಕಿರ್ತಾರಂತೆ. ಅವ್ರು ಬಂದು ಕೂಡಲೇ ಬಂದು ಕ್ಷಮಾಪಣೆ ಹೇಳ್ಬೇಕು ಹುಡುಗರಿಗೆ. ಇಲ್ಲ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಗಾಡಿಗಳು ಬಿಡಲ್ಲ, ನಿಲ್ಸಿದೀವಿ ಸರ್, ಬಿಡೋದೇ ಇಲ್ಲ ಮುಂದೆ. ಎಷ್ಟು ಗಾಡಿ ನಿಲ್ಸಿದ್ದೀರಿ? 5 ಗಾಡಿ ನಿಲ್ಸಿದೀವಿ ಸರ್. 3 ಗಾಡಿ ಆಚೆ ಹೋಗಿದೆ, 2 JCB ಆಚೆ ಹೋಗಿದೆ. ಆ ಹೋಗಿರೋ 2 JCBಯಲ್ಲಿ ಒಂದು ನಗರಸಭೆ JCB, ನಗರಸಭೆದು ಸರ್ಕಾರಿ JCB, ಅದು ಕೆರೆಯಲ್ಲಿ ಒಂದು ಇಟ್ಯಾಚಿ ಇದೆ. ಅಭಿವೃದ್ಧಿ ಹೇಳ್ಕೊಂಡು ಕೆರೆ 10-15 ವರ್ಷದಿಂದ ತೆಗಿತಾನೆ ಇದ್ದಾರೆ ಸರ್. ನಾವು ತಡೆ ಮಾಡ್ತಾನೆ ಇದೀವಿ, ಯಾರು ಇಲ್ಲಿವರೆಗೂ ಏನು ಆಕ್ಷನ್ ತಗೊಳ್ಳಿಲ್ಲ. ಇದೊಂದು ಸಿಚುವೇಶನ್ ಅಂತ ಹೇಳ್ಬಿಟ್ಟು ನಾವು ಈಗ ಸ್ಟಾಪ್ ಮಾಡಿದೀವಿ. ಇಲ್ಲಿಗೆ ನಿಲ್ಬೇಕು ಸರ್ ಎಲ್ಲ. ಈಗ ನಗರಸಭೆಯವರು 4 ದಿನದಿಂದ ತೆಗಿತಾ ಇದ್ದಾರೆ, ಬೇರೆಯವರೆಲ್ಲ ತೆಗಿತಾ ಇದ್ದಾರೆ, ಕಮರ್ಷಿಯಲ್ ಆಗಿ ತೆಗಿತಾ ಇದ್ದಾರೆ. ನಗರಸಭೆಯವರು 4 ದಿನದಿಂದ ತೆಗಿತಾ ಇದ್ದಾರೆ. ಕಮರ್ಷಿಯಲ್ ಮಾಡಿದೀವಿ ಸರ್, ತಡೆ ಮಾಡಿ ನಾವು ಇಲ್ಲಿ ಮಾಡ್ತೀವಿ, ಮುಂದೆ ಹೋಗಿ ನಮ್ಮ ಮೇಲೆ ಅವಾಜ್ ಹಾಕೊಂಡು ಮುಂದೆ ಹೊರಟೋಗ್ತಾರೆ. ಯಾರನ್ನೋ ಒಬ್ರು ಕರ್ಕೊಂಡ್ ಬರ್ತಾರ, ಇದಪ್ಪ ಅದಪ್ಪ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲ, ಇವಾಗ ಸ್ವಂತಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗಲ್ ಬಳಸ್ಕೊಳ್ತಾ ಇರೋದು ಯಾರು ಅಂತ ಗೊತ್ತಾಯ್ತಾ ಸರ್? ಅದೇ ಇದು ಮುನ್ಸಿಪಲ್ ಮುನ್ಸಿಪಲ್ ಕಮಿಷನರ್ ಚಲಪತಿ ಅಂತ. ಎಲ್ಲಿಗೆ ಸರ್? ಅವ್ರು ಇಲ್ಲೇ ಗೊಲ್ಲಹಳ್ಳಿಗೆ ಕೋಳಿ ಫಾರ್ಮ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅಲ್ಲಿಗೆ ಹೋಗ್ಕೊಡ್ತಾರೆ. ಈ ವಿಚಾರವನ್ನು ನಮ್ಮ ಸಚಿವರ ಗಮನಕ್ಕೆ ತಂದು ಇಲ್ಲಿ ಆಗ್ತಾ ಇರೋದೊಂದು ದುರುಪಯೋಗವನ್ನು ಅವ್ರ ಗಮನಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ ಸರ್. ಮತ್ತೆ ಹುಡುಗರ ಮೇಲೆಲ್ಲ ದೌರ್ಜನ್ಯ ಮಾಡಿ ಬೆದರಿಕೆ ಎಲ್ಲ ಹಾಕಿದಾರೆ. ಹೆಸರು ಕೇಳಿಬಿಟ್ಟು ನೀವು ಮತ್ತೆ ಟೌನಲ್ಲಿ ಓಡಾಡ್ತೀರಾ, ನಿಮ್ಮ ಕತೆ ನೋಡ್ಕೊಳ್ತೀನಿ ಎಲ್ಲ ಹೇಳಿದಾರೆ. ಇದೇ ಚಲಪತಿ ಅವರು, ಕಮಿಷನರ್ ಚಲಪತಿ ಅವರು.
ಇವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೇನು ಎಲ್ಲಿ ಯಾವ ಪೊಸಿಷನ್ ಅಲ್ಲಿ ಇವ್ರಿಗೇನು ಹೆಚ್ಚು ಕಮ್ಮಿ ಆದ್ರೆ ಚಲಪತಿ ಇದು ಜವಾಬ್ದಾರಿ. ಯಾರ ಮೇಲೆಪ್ಪ ಜಾಸ್ತಿ ಸರ್ ಇಬ್ರು ಇದ್ರು, ಒಬ್ರು ಇಲ್ಲ, ಇನ್ನೊಬ್ರು ಇಲ್ಲೇ ಇದ್ದಾನೆ. ಮತ್ತೆ ಇದಕ್ಕೆ ಮುಂಚೆ ಸರ್ ಇವ್ರು ನಂದೀಶ್ ಹೆಸರು ಇನ್ನೊಬ್ಬ ಹೆಸರು ವೇಣು 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 ಏನ್ ಹೇಳಿದ್ರು ನಿಮ್ಮ ಮೇಲೆ? ನಿಮ್ಮ ಹೆಸರೇನು, ನಿಮ್ಮ ತಂದೆ ಹೆಸರೇನು, ನಮ್ಗೆ ನೋಡ್ಕೊಂತೀವಿ, ನಾನು ಕಮಿಷನರು, ನನ್ಗೆ ಗೊತ್ತು ಏನು ಮಾಡಬೇಕು, ನೀವು ಸಿಗ್ತೀರಾ, ನನಗೆ ಏನೋ ಒಂದು ಮಾಡ್ತೀನಿ, ಚಿಂತಾಮಣಿಯಲ್ಲಿ ಸಿಗ್ತೀರಾ? ಸರಿಯಾಗಿ ಒಂದಕ್ಕೂ FC ಇಲ್ಲ ಸರ್, ಇನ್ಶೂರೆನ್ಸ್ಗಿಲ್ಲ, ಯಾವುದಕ್ಕೂ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೋದು ಸರಿಯಾಗಿ ಒಂದಕ್ಕೂ ಇಲ್ಲ. ಮತ್ತು ಈ ಓಡಾಡ್ತಾ ಇರೋ ಅಕ್ಕಪಕ್ಕದಲ್ಲೆಲ್ಲ ಗುಣಿಗೆ ಹಳ್ಳಗಿ ಬಿದ್ದಿದೆ, ಗಾಡಿಗೆ ಹೋಗೋಕ್ಕೂ ದಾರಿ ಇಲ್ಲ ರೋಡಲ್ಲೇ. ಬೆಳೆ ಎಲ್ಲ ಹಾನಿ ಆಗ್ತಾ ಇದೆ. ಉದ್ದಕ್ಕೂ ಕೆರೆ ತನಕ, ಊರಿಂದ ಇದು ಕೆರೆ ತನಕ ನೋಡಿ ಬೇಕಾದ್ರೆ ಎಲ್ಲ ಅಕ್ಕಪಕ್ಕ ಬೆಳೆ ಇರೋದು. ಗೋಶಾಲೆ ಇದೆ, ಒಂದು ಗೋಶಾಲೆಗೆಲ್ಲ ಮೇವೆಲ್ಲ ಅಲ್ಲೇ ರೆಡಿ ಆಗೋದು. ಅದೇ ಮೇವು ಎಲ್ಲ ಧೂಳು ಕುತ್ಕೊಂಡು ಗೋಶಾಲೆ ಹಸುಗೆಲ್ಲ ಮೇವು ಆ ಥರ ತಿನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೂ ಆಗ್ಬೋದು ಇವ್ರಿಗೆ. ಕಮರ್ಷಿಯಲ್ ಆಗಿ ಅವ್ರು ಬದುಕಬೇಕಷ್ಟೇ. ಕೆಲಸದವ್ರನ್ನೆಲ್ಲ ಕರ್ಕೊಂಡ್ಬಂದು ಇವ್ರು ಸ್ವಂತ ಕೆಲಸಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಆ ಚಿಂತಾಮಣಿ ನೋಡಿದ್ರೆ ರೋಡ್ ಸೈಡೆಲ್ಲ ಬರೀ ಕಸನೇ ಬಿದ್ದಿರುತ್ತೆ. ಇಲ್ಲಿ ನೋಡಿದ್ರೆ ಇವ್ರ ತೋಟ, ಇವ್ರ ಮನೆ ಕ್ಲೀನಾಗಿರ್ಬೇಕಷ್ಟೇ. ಮುನ್ಸಿಪಲ್ ಕೆಲಸದವ್ರು ಕರ್ಕೊಬೋದು, ಕೆಲಸ ಮಾಡಿಸೋ, ಮುನ್ಸಿಪಲ್ ವೆಹಿಕಲ್ಸ್ ಇಟ್ಕೊಬೋದು, ಇವ್ರು ಸ್ವಂತ ಕೆಲಸ ಮಾಡಿಸ್ಕೊಡೋದು. ಸರ್ಕಾರಿ ಏನಕ್ಕೆ ಇರೋದು? ಸರ್ಕಾರಿ ಕೆಲಸಕ್ಕೆ ಏನಕ್ಕೆ ಮಾಡೋದು? ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.